ಎಲ್ಲರಿಗೂ ನಮಸ್ಕಾರ. ನಮ್ಮ ಯತಿರಾಜು ಒಂದು 25-26 ವರ್ಷ ಸ್ನೇಹಿತರು. ನಮಗೆ ಕಲಾವಿದರಾಗಿ ನಮ್ಮ ಜೊತೆ ಪರಿಚಯ ಮಾಡಿಕೊಂಡು ಕಲಾವಿದರಾಗಿ ನಮ್ಮ ಸಿನಿಮಾದಲ್ಲಿ ನಟನೆ ಮಾಡ್ತಾಯಿದ್ರು. ಆಮೇಲೆ ಪತ್ರಕರ್ತರಾದರು, ಈಗ ನಿರ್ದೇಶಕರಾಗಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ. ಅವರು ಸಿನಿಮಾ ಇದು 6ನೇ ಸಿನಿಮಾ ಅಂತ, ನಾನು 3ನೇ ಅಂದ್ಕೊಂಡೆ 6ನೇ ಸಿನಿಮಾ. ಒಬ್ಬ ನಿರ್ಮಾಪಕನಿಗೆ ಸಿನಿಮಾನ ಮಾಡೋದು ದೊಡ್ಡ ವಿಷಯ ಅಲ್ಲ, ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದು ಮುಖ್ಯ. ಇವತ್ತೇನಾಗಿದೆ, ಸಿನಿಮಾ ತುಂಬ ಬೆಳೆದಿದೆ. ಕರೆಕ್ಟಾಗಿ ಎಲ್ಲ ಕರೆಕ್ಟ್ ಟೈಮ್ ಬಂದುಬಿಟ್ರೆ ಸಿನಿಮಾ ಫೇಲ್ಯೂರ್ ಇಲ್ಲ. ಸಿನಿಮಾ ಸ್ಟಾರ್ಟ್ ಆಗೋದು ಬೆಳಿಗ್ಗೆ 6 ಗಂಟೆ 7 ಗಂಟೆ ಸಂಜೆ 7 ಗಂಟೆ ಮುಗಿದೋಗ್ಬಿಟ್ರೆ ತುಂಬ ಕಂಡಿರುತ್ತೆ. ಇದು ಆಗ್ತಾ ಇಲ್ಲ. ಅದರಿಂದ ನಿರ್ದೇಶಕರಾದ ಯತಿರಾಜವರು ಅಚ್ಚುಕಟ್ಟಾಗಿ ಪ್ರೊಡ್ಯೂಸರ್ ವೇಸ್ಟ್ ಆಗ್ದಂಗೆ ಅವ್ರೇನು ಪ್ಲಾನ್ ಅಂದ್ಕೊಂಡಿದ್ರೆ, ಏನು ಬಜೆಟ್ ಮಾಡ್ಕೊಂಡಿದ್ರೆ ಈ ಥರ ಸಿನಿಮಾಗಳು ಆಗಬೇಕು. ಅವಾಗ ಇಂಡಸ್ಟ್ರಿ ಬೆಳೀತದೆ. ಒಬ್ಬ ನಿರ್ಮಾಪಕ ಫೇಲ್ಯೂರ್ ಸಕ್ಸಸ್ ನಮ್ಮ ಕೈಲಿಲ್ಲ, ಭಗವಂತ ಕೈಲಿರೋದು. ಅದನ್ನು ನಾವು ಯಾರು ತೀರ್ಮಾನ ಮಾಡೋದು. ಇವತ್ತು ಏನಿದ್ದಾರೆ ಸಿನಿಮಾದಕ್ಕೂ ಇವತ್ತು ಸುಮಾರು ಕನ್ನಡ, ತಮಿಳ್, ತೆಲುಗು ಇದು ಎಲ್ಲ ಭಾಷೆಯಲ್ಲೂ ಇದೇ ರೀತಿ ಇದೆ. ನಮ್ಮ ಸಿನಿಮಾಗಳಲ್ಲ, ಪ್ರತಿ ಭಾಷೆಯಲ್ಲೂ ನಾನು ಕೇರಳದಲ್ಲೂ ಸಿನಿಮಾ ಮಾಡ್ತಿದ್ದೀವಿ, ತಮಿಳಲ್ಲೂ ಮಾಡ್ತಾಯಿದ್ದೀವಿ, ಇನ್ನೂ ಮಾಡ್ತಾಯಿದ್ದೀನಿ. ಎಲ್ಲ ರಾಜ್ಯದಲ್ಲೂ ಇದೇ ಪರಿಸ್ಥಿತಿ ಇದೆ. ಅಲ್ಲಂಗಿದೆ ಹಿಂಗಿದೆ ಏನಿಲ್ಲ. ಅದರಿಂದ ನಾವು ಮಾಡೋ ಸಿನಿಮಾ ಒಳ್ಳೇದಾಗುತ್ತೆ. ಯತಿರಾಜ್ ಟೀಮ್ ಚೆನ್ನಾಗಿದೆ, ಎಲ್ಲರೂ ಒಳ್ಳೆ ಕಲಾವಿದರು ಬಂದಿದ್ದಾರೆ. ನಿಜವಾಗ್ಲೂ ನಿಮಗೆಲ್ಲ ಒಳ್ಳೇದಾಗುತ್ತೆ. ಆಲ್ ದ ಬೆಸ್ಟು. ಯಾವಾಗಲೂ ಇಂಥ ಹೊಸಬ್ರಿದ್ದಾಗ ಇಡೀ ತಂಡ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಎಲ್ಲ ನಮ್ಮ ಕಲಾವಿದರು ಯಾರೇ ಆಗಲಿ ಬಂದು ಸಪೋರ್ಟ್ ಮಾಡ್ತಾರೆ. ಒಳ್ಳೆ ಸಿನಿಮಾ ಬರಲಿ. ಸಂಜು ಇಟ್ಕೀಸೋ ಥರ ದೊಡ್ಡ ಹಿಟ್ಟಾಗಲಿ ಅಂತ ನಾನು ಭಾಗವತಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆಲ್ ದ ಬೆಸ್ಟ್. ಮೀಟು ಅಣ್ಣ ಏನು ಗೊತ್ತಾ, ಇವ್ರು ಯಾರು, ನಾವ್ಯಾ ಕಡೆ ಇರ್ಬೇಕು ಮೀಟು? ಅವನು ಯಾರು ತಂಗಲ್ ಮಾತೆಲ್ಲ ಕೇಳ್ತೀರಾ? ಅಲ್ಲ ಮೀಟು ಇಲ್ಲ, ನಾವು ವೀಟು. ಯಾಕೆ ಮೀಟು ಯಾರು ಹೇಳೋದವ್ನು? ಇದು ಕನ್ನಡದಲ್ಲಿ ಸ್ಟಾರ್ಟ್ ಆಗಿ ಕೇಳ ಅದೆಲ್ಲ. ಆಮೇಲೆ ಏನು ಅಂದರೆ, ಇವತ್ತಿನ ದಿನ ಒರಿಜಿನಲ್ ಆರ್ಟಿಸ್ಟ್ಗಳು ಯಾರು ಮೀಟು ಹೇಳಲ್ಲ. ಈ ಬುಡ್ಬುಡಿಕೆ, ಈ ಟಾಮಿ, ಇವ್ರು ಆಡ್ಕೊಳ್ಳೋದು ಕರ್ದ ಗಿಂಟ ಅಂತ. ಗಿಂಟದು ಕರ್ದ ಯಾರು ಇಲ್ಲ. ಅವ್ರವ್ರ ಟೆನ್ಷನ್ ಅವ್ರವ್ರಿಗೆ ಇರ್ತದೆ. ಅಲ್ಲ, ಪ್ರೊಡ್ಯೂಸರ್ ಕರ್ದ, ಹೀರೋ ಕರ್ದ ಯಾರು ಕರೆಯಲ್ಲ. ಅವರೇ ಕರೆದ್ರು ಹೋಗೋ ಪರಿಸ್ಥಿತಿ ಇಲ್ಲ ಇವತ್ತು. ಅದರಿಂದ ಮೀಟು ನಮ್ಮ ಚಿತ್ರರಂಗದಲ್ಲಿ ಇಲ್ಲ. ಯಾರು ಅದು ಇಟ್ಕೊಳ್ಳಬೇಡಿ. ಆಮೇಲೆ ಯಾರು ಅದ್ರ ಬಗ್ಗೆ ತಲೆನೂ ಕೆಡ್ಸ್ಕೊಬೇಡಿ. ಯಾವ ಬುಡ್ಬುಡಿಕೆ ಟೈಮ್ ಪಾಸ್ ಬರ್ತಾರೋ ಅವ್ರಿಗೆಲ್ಲ ತಲೆ ಕೆಡ್ಸ್ಕೊಬೋದು. ಸಿನಿಮಾಗಳು ಮಾಡೋಕೆ ಒಳ್ಳೊಳ್ಳೆ ಸಿನಿಮಾ ಬೆಳಿಬೇಕು, ಮಾಡೋಣ. ಇದನ್ನ ಆಲ್ರೆಡಿ ನಮ್ಗೆ 6 ವರ್ಷ ಮುಂಚೆ ಮೀಟು ಬಂತು ನಮ್ಮ ಕನ್ನಡ ಚಿತ್ರರಂಗಕ್ಕೆ. ನನ್ನ ಅಯ್ಯೋ ಬೇರೆ ಬೇಡ, ನನ್ನನ್ನೇ ಅಟ್ಯಾಕ್ ಮಾಡಿ ತುಂಬ ಪತ್ರಕರ್ತರು ಮಂಜೂಸ್ ಕ್ಯಾಚ್ ಮಾಡಿ ಬಂದು ನಾನು ಹೇಳಿದೆ ಐ ಆಮ್ ನಾಟ್ ಮೀಟು, ಐ ಆಮ್ ಮೀಟು ಅಂದೆ. ಅವಳು ಬಂದ್ರೆ ನಾನು ಬರ್ತೀನಿ, ನಾನು ಅವಳು ಬರ್ತೀನಿ, ನಾನು ಯಾಕೆ ಬಂದ್ರೆ ನಾನು ಯಾಕೆ ಬರ್ಲಿಕ್ಕೆ ಯಾರಿಗೆ ಹೇಳಿಲ್ಲ, ನಾನು ಒಬ್ಬರಾಗ ಹೇಳಿದೆ. ಭಯ ಏನಿದೆ ರೀ ಪ್ರಪಂಚ. ಆಮೇಲೆ ಈ ನಮ್ಮ ಚಿತ್ರರಂಗ ಒಂದೇ ಅಲ್ಲ, ಪ್ರತಿಯೊಂದು ಏನೇನು ಇರ್ತದೆ ಇಟ್ಕೊಳ್ಳಿ, ಅದು ಯಾರೂ ಇಲ್ಲ. ಅವ್ರವ್ರ ಅನಿಸಿಕೆ, ಅವ್ರ ಅಭಿಪ್ರಾಯ ಇದ್ರೆ ಕೋಆಪರೇಷನ್ ಹೋಗ್ತಾರೆ, ಯಾರು ಬೇಡ ಅನ್ನಲ್ಲ. ಅದನ್ನ ಮೀಟು ಇವನ್ಗೆ ಯಾಕೆ ಮೀಟು ತಗೊಂಡು ಅವ್ರವ್ರು ಹೋಗ್ತಾರೆ. ಆಮೇಲೆ ನಮ್ಮ ಚಿತ್ರರಂಗ ಪ್ಯೂರ್ ತುಂಬಾ ಚೆನ್ನಾಗಿದೆ, ವೆರಿ ಗುಡ್ ರಿಲೇಶನ್ಶಿಪ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ನಾವೆಲ್ಲ ಒಂದೇ ಮನೆಯವರು. ಸಿನಿಮಾಗಳು ಬೆಳಿಬೇಕು, ನಮ್ಗೆಲ್ಲ ಒಳ್ಳೆ ಸಿನಿಮಾಗಳು ಬರಬೇಕು. ನಮ್ಗೆ ಯಾವ ಕಲಾವಿದ್ರ ಬಗ್ಗೆ ಇಲ್ಲ, ಯಾವ ನಿರ್ದೇಶಕರ ಬಗ್ಗೆ ಒಂದು ಮನವಿ, ಒಂದು ಪ್ಲಾನ್ ಹಾಕೊಂಡ್ರೆ ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಬೇಬೇಕು ಸಿನಿಮಾ ಮಾಡಿ ಮುಗಿಸ್ಕೊಡಿ ಅಂತ. ಇವತ್ತಿನ ಸಿನಿಮಾ ವೇಸ್ಟೇಜ್ ಮಾಡ್ತಾರೆ. ಸಿನಿಮಾ ಅರ್ಧ ಗೆಲ್ದಿ ಇಷ್ಟುದ್ದ ತೆಗೆದು 2 ಗಂಟೆ ತೋರಿಸ್ತಾರೆ. ಇದು ಪ್ಲಾನಿಂಗ್ ಇರಲ್ಲ. ಸುಮ್ಮನೆ ಕಲಾವಿದ್ರನ್ನ ಕರ್ತಾರೆ, ಕುಂಡಿಸ್ತಾರೆ. ಪ್ಲಾನಿಂಗ್ ಅನ್ನೋದು ಮುಖ್ಯ. ಪ್ಲಾನಿಂಗ್ ಅನ್ನೋದೇನ ಸಿನಿಮಾ ಬಂದರೆ ಒಳ್ಳೆಯದು. ಆವತ್ತಿನ ಕಾಲದಲ್ಲಿ 12 ದಿನ 13 ದಿನ 14 ದಿನಕ್ಕೆ ಸಿನಿಮಾ ಮಾಡ್ತಾರೆ. ಯಾಕಾಗ್ತಿತ್ತು? ಎಲ್ಲ ಹಿಟ್ಟು. ಇವತ್ತು 100 ದಿನ 200 ದಿನ. ಆಮೇಲೆ ಇವತ್ತಿನ ಪ್ಯಾನ್ ಇಂಡಿಯಾ ಅಂತ. ಯಾವ ಪ್ಯಾನು ಇಂಡಿಯಾನೇ ಇಲ್ಲ. ಪ್ಯಾನ್ ಇಂಡಿಯಾ ಅಂದರೆ ಎಲ್ಲ ಭಾಷೆಯಲ್ಲಿ ಎಲ್ಲ ಥರ ಶಾರ್ಟ್ ತೆಗಿಬೇಕು, ಅದು ಪ್ಯಾನ್ ಇಂಡಿಯಾ. ಕೆಲವು ಸಿನಿಮಾ ಆಗುತ್ತೆ, ಅದು ಖುಷಿ ಪಡೋಣ. ನಾವು ಇವತ್ತು ನಮ್ಮ ಚಿತ್ರರಂಗ ಎಲ್ಲೋ ಮಟ್ಟದ ಬೆಳೆದೆ, ಅದಕ್ಕೆಲ್ಲ ಖುಷಿ ಪಡೋಣ, ಯಾರು ಹೊಸಿ ಪಡೋಣ. ನಮ್ಮ ಚಿತ್ರರಂಗ ಒಳ್ಳೇದಾಗಲಿ, ಎಲ್ಲರೂ ಒಳ್ಳೇದಾಗಲಿ ಅಂತ ಹೇಳ್ಕತ್ತೀವಿ. ಒಬ್ಬ ನಿರ್ಮಾಪಕ ಉಳ್ಕೋಬೇಕು, ಉಳ್ಕೊಂಡ್ರೆ ಸಿನಿಮಾ ಮಾಡೋದು. ಆಮೇಲೆ ನಿಮ್ಮ ಸ್ನೇಹಿತರ ನಿರ್ಮಾಪಕರು ಇದಾರಲ್ಲ, ಗಂಗಾಧರ್ ಭಟ್ ಹೇಳ್ಬಿಟ್ಟು ದಯವಿಟ್ಟು ನಾಳೆ ಪ್ರಜ್ಜೆ ಅವ್ರಿಗೆ ಹೇಳ್ಬಿಟ್ಟು ಅಡ್ವಾನ್ಸ್ ಕೊಟ್ಬಿಟ್ಟು ಸಿನಿಮಾ ನೆಕ್ಸ್ಟ್ ಮಾಡಿ ಪಂಚು ಮಾಡ್ತಾರೆ. ಪಂಚು ತುಂಬ ಕೋಪರೇಷನ್ ಕೊಡ್ತಾರೆ, ವೆರಿ ಗುಡ್. ಒಳ್ಳೆ ಮಾಡಬೇಕು. ದಯವಿಟ್ಟು ಹಂಗಂಗೆ ಕೈಯನ್ನೆಲ್ಲ ಇದ್ರೆ ಏನಾದ್ರು ನಿಮ್ಮ ಫೈನಾನ್ಸ್ ಬೇಕಾದ್ರೆ ನಾವೇ ಕೊಡ್ತೀವಿ, ತಲೆ ಕೆಸ್ಕೊಡಿ. ಓಕೆ ಪಂಚು ಮಾಡಿ ಒಳ್ಳೇದಾಗಲಿ ಅಂತ ಹೇಳಕ್ಕೆ. ಆಲ್ ದ ಬೆಸ್ಟ್ ನಿಮ್ಮ ಟೀಮ್ಗೆ. ಸಂಜು 27ನೇ ತಾರೀಕು ಬರ್ತಾ ಇದೆ, ನಾವು ಥಿಯೇಟ್ರಲ್ಲೇ ನೋಡ್ತೀವಿ. ಸಂಜು ಗೀತಾ ಥರ ದೊಡ್ಡ ಹಿಟ್ಟಾಗಲಿ ಅಂತ ಕೇಳ್ಕೊತೀನಿ. ತಲೆ ಕೆಚ್ಕೊಬಿಡಪ್ಪ ನೀನು, ಏನು ಯೋಚನೆ ಮಾಡು ಜೀವನದಲ್ಲಿ. ನಿನ್ ಕೈಲಿ ಏನು ಬರ್ದೋ ಭಗವಂತ ಅದೇ ಆಗುತ್ತೆ. ತಲೆಗೆ ನಾವು ಯಾವ ಆಟೋ ರಿಕ್ಷಾ ಡ್ರೈವರ್ ಇವತ್ತು ಇಲ್ಲಿ ಬರ್ತೀವಿ ಅಂತ ಹೇಳ್ತಿದ್ವಾ? 50 ಸಿನಿಮಾ ಮಾಡ್ತೀನಿ ಅಂತ ಹೇಳ್ತಿದ್ನ? ಊಹೆ ಮಾಡೋಕ್ಕಾಗಲ್ಲ. ಆಮೇಲೆ ನನ್ನನ್ನು ತುಂಬ ಮೀಟು ಟ್ರೈ ಮಾಡಿದ್ರೆ ಯಾವ ಮೀಟು ಇಲ್ಲ, ನಾನು ಮೀಟುನೇ. ಅದಕ್ಕೆ ಯೋಚನೆ ಮಾಡ. ಸಿನಿಮಾದಲ್ಲಿ ನಮ್ಮ ಚಿತ್ರರಂಗದ ದಯವಿಟ್ಟು ನಮ್ಮ ಮಾಧ್ಯಮ ಮಿತ್ರರು ಹೇಳ್ತೀನಿ, ದಯವಿಟ್ಟು ಈ ಥರ ಬಂದಾಗ ನೀವು ಅವ್ರಿಗೆ ತಲೆ ಮೇಲೆ ಹೊಡೆದು ಒಂದಷ್ಟು ನೀವೇ ಬುದ್ಧಿ ಕಳಿಸ್ಬಿಡಿ.
ನಮ್ಮ ಗಂಟ ಕರ್ಬೇಡಿ ಅವ್ರು ತಂದ ತಕ್ಷಣ ನೀವು ಫೋಕಸ್ ಮಾಡಾಕಿ ಇದೆಲ್ಲ ಮಾಡಿ ಬೆಳಿತೀವಿ ಬಿಟ್ಟು. ಯಾಕಂದ್ರೆ ನಮ್ದು ಆದ್ರೆ ಪಾಸ್ ಆಗ್ಬಿಟ್ಟಿದೆ. ಆ ಕೆರೆ ಮೀಟು ದಾಟಿ ಬಂದ್ಬಿಟ್ಟಿದ್ದೀವಿ. ತಿರ್ಗಾ ನಮ್ಮನ್ನ ಅಲ್ಲಿ ವಾಪಸ್ ಕರ್ಕೊಂಡು ಥ್ಯಾಂಕ್ ಯು. ಅಲ್ಲ ಇಲ್ಲಿ ಅರ್ಥ ಒಂದೇ ಒಂದು ಹೇಳ್ಬಿಡ್ಬೇಕು. ಯಾಕೆ ಅಂತ ಹೇಳಿದ್ರೆ ಫೈರ್ ಅನ್ನೋ ಒಂದು ಮೀಟುನ ಇವಾಗ ಯಾರು ತಲೆ ಮೇಲೆ ಇಟ್ಕೊಂಡು ಓಡಾಡ್ತಾ ಇದ್ದಾನೋ ಅವನೊಂದು ಚೂರು ಚರಿತ್ರೆ ಹೇಳ್ತೀನಿ ಕೇಳಿ. ಅವನು ಕಲಾವಿದನಾಗಿ ಬಂದ ಇಂಡಸ್ಟ್ರಿನಲ್ಲಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.